ನೋಡಿ, ನಮ್ಮೆಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಅಧ್ಯಾಯ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ. ಇಲ್ಲಿ ಒಂದು ಪ್ರಶ್ನೆ ಹೇಗೆ ಬಂದಿದೆ ನೋಡಿರಿ. ಮುಂದುವರೆದ ಭಾಗದಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಕೊಟ್ಟಿರುವ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನು ಅಂತ ಕೇಳಿದ್ದಾರೆ. ಇದು ಘನಾಕೃತಿ ಯಾವುದಂತ ಗುರುತಿಸ್ಕೋಬೇಕು ನಾವು. ಈ ಘನಾಕೃತಿ ಶಂಕು ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ನೋಡಿದ ತಕ್ಷಣ ಗೊತ್ತಾಗ್ತದೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನು ಅಂತಕ್ಕಂಥದ್ದು ನಿಮಗಿಲ್ಲಿ ಈ ಆಯ್ಕೆಗಳನ್ನು ನೋಡಿದ್ರೆ ಸಿನಾಗ ಉತ್ತರ ಐತಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಬರಿಬೇಕೆಲ್ಲರೂ. πr × r+l ಚದರಮಾನಗಳು. ಇಲ್ಲಿ ಚದರ ಸೆಂಟಿಮೀಟರ್ದ ಕೊಟ್ಟಿದ್ದಾರೆ. ಅಳತೆಗಳೆಲ್ಲ ಸೆಂಟಿಮೀಟರ್ದಾಗ ಇರಬೇಕು ಇವು, ಹಾಗಾಗಿ ಚದರ ಸೆಂಟಿಮೀಟರ್ದ ಕೊಟ್ಟಿದ್ದಾರೆ, ಬರೀರಿ. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಮುಂದಿನ ಪ್ರಶ್ನೆ ಏನಂತ ಗಮನಿಸ್ರಿ ಎಲ್ಲರೂ. ನೋಡ್ರಿ, ಸ್ವಲ್ಪ ಲೆಂಗ್ದಿ ಇದೆ ಲೆಕ್ಕ, ಸಮಸ್ಯೆಯನ್ನು ಸರಿಯಾಗಿ ಗಮನಿಸ್ರಿ. ಒಂದು ಸಿಲಿಂಡರ್ ಅದ ಇಲ್ಲಿ ಕೆಳಗಡೆ. ಈ ಸಿಲಿಂಡ್ರದ ಮ್ಯಾಲೆ ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಘನಗೋಳವನ್ನು ಕೂರಿಸಿ ಚಿತ್ರದಲ್ಲಿರುವಂತೆ ಒಂದು ಲೋಹದ ನೆನಪಿನ ಕಾಣಿಕೆಯನ್ನು ತಯಾರಿಸಬೇಕಾಗಿದೆ. ನೆನಪಿನ ಕಾಣಿಕೆ ಅಂದರೆ ಗೊತ್ತು ನಿಮಗೆ, ಸೀಲ್ಡ್ಸ್ ಅಂತ ಹೇಳ್ತೀರಿ ಆಟಗಳಲ್ಲಿ ಅಥವಾ ಬೇರೆ ಯಾವುದೇ ಸಾಧನೆ ಮಾಡಿದಾಗ ಏನು ಸೀಲ್ಡ್ ಕೊಡ್ತಿಲ್ಲ, ಹಂಗೊಂದು ಕಾಣಿಕೆಯನ್ನು ತಯಾರು ಮಾಡಬೇಕಾಗೈತಿ. ಮೇಲೆ ಏನಾಯ್ತದು ಗೋಲಾಕಾರದಾಗೈತಿ, ಕೆಳಗೆ ಏನೈತಿ ಸಿಲಿಂಡರ್ ಆಕಾರದಾಗೈತಿ. ಆಮೇಲೆ ಸಿಲಿಂಡರ್ನ ತ್ರಿಜ್ಯ ಮತ್ತು ಅದರ ಎತ್ತರವನ್ನು ಕೊಟ್ಟಿದ್ದಾರೆ. 14 ಸೆಂಟಿಮೀಟರ್ ಎತ್ತರದ, 6 ಸೆಂಟಿಮೀಟರ್ ತ್ರಿಜ್ಯದ. ಆಮೇಲೆ ಗೋಳದ ತ್ರಿಜ್ಯ ಕೊಟ್ಟಿದ್ದಾರೆ 2.1 ಸೆಂಟಿಮೀಟರ್ ಇರುವಂತೆ. ನೆನಪಿನ ಕಾಣಿಕೆಯನ್ನು ತಯಾರಿಸಲು ಬೇಕಾಗುವ ಲೋಹದ ಪರಿಮಾಣವನ್ನು ಕಂಡುಹಿಡಿಯಿರಿ. ಲೋಹದ ಪರಿಮಾಣ, ಇದನ್ನು ತಯಾರು ಮಾಡೋಕ್ಕೆ ಎಷ್ಟು ಲೋಹದ ಪರಿಮಾಣ ಬೇಕಾಗ್ತದೆ. ಈ ನೆನಪಿನ ಕಾಣಿಕೆಯನ್ನು ತಯಾರಿಸಲು ಬೇಕಾಗುವ ಲೋಹದ ಪರಿಮಾಣವನ್ನು ಕಂಡುಹಿಡಿಯಿರಿ. ಹಾಗೂ ಗೋಳದ ಮೇಲ್ಮೈಗೆ ಚಿನ್ನದ ಬಣ್ಣವನ್ನು ಹಚ್ಚಲು ಪ್ರತಿ ಚದರ ಸೆಂಟಿಮೀಟರ್ಗೆ 10 ಪೈಸೆಯಂತೆ ತಗಲ್ತಕ್ಕಂಥ ವೆಚ್ಚ ಎಷ್ಟು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಲೋಹದ ಪರಿಮಾಣ ಅಂದ ತಕ್ಷಣ ನೀವು ಘನಫಲ ಅಂತಕ್ಕಂಥದ್ದನ್ನು ತಲೆಯಲ್ಲಿ ತಗೋಬೇಕು. ನಾವು ಗಮನಿಸಬೇಕಿಲ್ಲಿ, ಈ ನೆನಪಿನ ಕಾಣಿಕೆಯನ್ನು ತಯಾರು ಮಾಡಬೇಕಂದ್ರೆ ಬೇಕಾಗ್ತಕ್ಕಂಥ ಲೋಹದ ಪರಿಮಾಣ ಅಂದರೆ ಈ ಸಿಲಿಂಡರ್ನ ಭಾಗ ಮತ್ತು ಮ್ಯಾಲೆ ಗೋಳದ ಭಾಗ ಎರಡು ಥರದ ಘನಫಲ ಲೆಕ್ಕಾಚಾರ ಮಾಡ್ಕೋಬೇಕು. ಅದು ಒಟ್ಟು ಏನು ಬರ್ತದಲ್ಲ ಅದು ನಿಮಗೆ ಲೋಹದ ಪರಿಮಾಣ ಆಗ್ತದೆ. ಸರಿ, ಈಗ ನಾನು ಲೆಕ್ಕಾಚಾರಕ್ಕೆ ಸಾಕ್ತೀನಿ. ಕಾಣಿಕೆ ತಯಾರಿಸಲು ಅಥವಾ ದತ್ತಾಂಶಗಳನ್ನು ಸ್ವಲ್ಪ ಬರ್ಕೊಳ್ಳೋಣ ನೋಡಿ. ಮೊದಲಿಗೆ ಏನು ಬರ್ಕೊಂಬಿಡೋಣ, ಇಲ್ಲೇ ಬರೀ ನೋಡಿ. ಇಲ್ಲಿ ಸ್ಪೇರ್ ಪ್ಲೇಸ್ ಇಲ್ಲ, ಇಲ್ಲೇ ಬರೀತೀನಿ ನೋಡಿರಿ. ಮೊದಲನೇದು ಸಿಲಿಂಡರ್ ಭಾಗ ತೊಗೊಂಡ್ರಂದ್ರೆ, ಸಿಲಿಂಡರ್ನ ಭಾಗ ತೊಗೊಂಡ್ರಂದ್ರೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ತ್ರಿಜ್ಯ ಏನೈತಲ್ಲ R1 ಎಷ್ಟಿದೆ 6 ಸೆಂಟಿಮೀಟ್ರ್. ತ್ರಿಜ್ಯ R1 = 6 ಸೆಂಟಿಮೀಟ್ರ್. ಆಮೇಲೆ ಎತ್ತರ H1 ಅಂದರೆ ಇದೆಷ್ಟು 14 ಸೆಂಟಿಮೀಟ್ರ್ ಇದೆ. ಆಮೇಲೆ ಗೋಳದ ಭಾಗ ಐತಲ್ಲ, ಆ ಗೋಳದ ಭಾಗ ಅಂದರೆ ಅದಕ್ಕೆ ತ್ರಿಜ್ಯ ತಗೋರಿ R2. ಒಂದು ಸ್ವಲ್ಪ ಹೋಗಿ ಹೇಳ್ರಿ ಅವ್ರಿಗೆ. R2 = 2.1 ಸೆಂಟಿಮೀಟರ್ ಏನು ಕೊಟ್ಟಿದ್ದಾರೆ. 2.1 ಸೆಂಟಿಮೀಟರ್. 2.1 ಸೆಂಟಿಮೀಟರ್ ಏನಂತಂದ್ರೆ ಗೋಳದ ತ್ರಿಜ್ಯ ಇದೆ. ಇಲ್ಲೇ ಕಿಟಕಿಯಾಗ ಹೇಳೋ, ಅದು ಹೊಂಟ್ಲಾರ್ದ ನೀ ಸರ್ಕಸ್ ಮಾಡಿದ್ರೆ. ಗೋಳದ ತ್ರಿಜ್ಯ 2.1 ಸೆಂಟಿಮೀಟರ್ ಐತಿ. ಸರಿ, ಇಷ್ಟು ದತ್ತಾಂಶಗಳದ. ಈಗ ನೆನಪಿನ ಕಾಣಿಕೆ ತಯಾರಿಸಲು ಬೇಕಾಗುವ ಲೋಹದ ಪರಿಮಾಣ ಇಲ್ಲಿ ಎರಡು ಅಂಶಗಳು ಪರಿಗಣಿಸಲ್ಪಡ್ತವೆ. ಒಂದು ಕೆಳಭಾಗದಲ್ಲಿರ್ತಕ್ಕಂಥ ಸಿಲಿಂಡರ್ನ ಘನಫಲ ತಗೋಬೇಕು. ಸಿಲಿಂಡರಿನ ಘನಫಲ, ಇದಕ್ಕೆ ಮೇಲ್ಭಾಗದಲ್ಲಿ ಗೋಲಾಕಾರದಲ್ಲಿ ಏನೈತಲ್ಲ ಅದು ಗೋಳದ ಘನಫಲ ತಗೋಬೇಕು. ಸಿಲಿಂಡರ್ನ ಘನಫಲ ಪ್ಲಸ್ ಏನು ತಗೋಬೇಕು ಅಂತಂದ್ರೆ ಗೋಳದ ಘನಫಲ ತಗೋಬೇಕು. ಸೂತ್ರವನ್ನು ಹಾಕೊಳ್ಳೋಣ. ಸಿಲಿಂಡರ್ನ ಸಂಬಂಧಪಟ್ಟಂಗೆ ತ್ರಿಜ್ಯ R1 ತೊಗೊಂಡಿದ್ರಿ, ಎತ್ತರ H1 ತೊಗೊಂಡ್ರಿ. πr² ಬದಲಿ πr1² H1. πr² ಸೂತ್ರ ನಿಮಗೆ ಘನಫಲಕ್ಕೆ. ಇದು πr1² H1 ಬರೀನು. ಗೋಳದ ಘನಫಲ 4/3 πr3. ಇಲ್ಲಿ R2 ಇಡ್ರಿ, ಘಾತ ಎಷ್ಟು ಬರಿತೀರಿ 3 ಬರಿತೀರಿ. ಈಗ ನೋಡಿ, ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಪೈ ಒಂದ ಸಾಮಾನ್ಯ ತೆಗೆಯೋಕ್ಕೆ ಸಾಧ್ಯತೆ ಎರಡು ಕಡೆ. ಪೈ ಅಷ್ಟು ಸಾಮಾನ್ಯ ತೆಗಿರಿ.
ಪೈ ಸಾಮಾನು ತೆಗೆದು ಉಳಿದದ ಬೆಲೆ ಹಾಕಿಬಿಡ್ರಿ. ಪೈ ಹೊರಗಡೆ ಇಟ್ಕೊಡ್ರಿ. R1² 6 ಗುಂಡ್ಲೆ 6 ಎತ್ತರ, ಯಾವುದು ಎತ್ತರ ಇದು? ಸಿಲಿಂಡರ್ನ ಎತ್ತರ ತಗೋ. ಎಷ್ಟದ? 14 ಅದ. 14 ಇಡ್ರಿ ಪ್ಲಸ್ 4/3 ಇಂಟು ಪೈ ಹೊರಗೆ ತೆಗೆದ್ರಿ. R2 ಬೆಲೆ ಎಷ್ಟೈತೆ ನೋಡ್ರಿ? 2.1 ಐತೆ. ಅದನ್ನ 21/10 ಬರಿತೀನಿ ನಾನು. 21/10 ಎಷ್ಟು ಸಲ ಬರಿತೀನಿ ಅಂದ್ರೆ 3 ಸಲ ಬರಿತೀನಿ. ಯಾಕಂದ್ರೆ ಘಾತ ಎಷ್ಟೈತೆ? ಅದು 3 ಐತೆ. ಅದಕ್ಕೆ 21/10 3 ಸಲ ಬರೆಯೋಣ. ಈಗ ನೋಡ್ರಿ, ಪೈ ಅಂದರೆ 22 ಬೆಲೆ ಹಾಕ್ರಿ, ಬ್ರಾಕೆಟ್ ಹಾಕಿ 6 36 ಮತ್ತು 14 ಗುಣಿಸ್ರಿ. 36 ಆ್ಯಂಡ್ 14 ಗುಣಿಸಿದ್ರೆ ನಿಮ್ಗೆ ಎಷ್ಟು ಬರ್ತೈತೆ ಹೇಳ್ರಿ? ಗುಣಾಕಾರ ಮಾಡಿ ಪಟ್ನ. 36 ಮತ್ತು 14 ಗುಣಿಸ್ಬೇಕು. 500 6 4 504 ಸರಿ ಐತಿ. 3 1 3 7 7 4 28. ಆಮೇಲೆ 21 21 441. 21 441 ನೆನಪಿಟ್ಟಿದ್ರಿ. ಈಗ 1000 ಇದು 1000 ಬಾಕ್ಸು ಸರಳ ನಾವು 3 ದಶಮಾಂಶ ಸ್ಥಾನ ಸರಿಸಿರ ಆಕತೆ. 28 ಮತ್ತು 441 ಗುಣಿಸ್ಕೋಬೇಕು ನಾವು. 28 441 ಗುಣಿಸಿದ್ರೆ 1 2 3 4 8 ಬರ್ತದೆ ನೋಡಿ. 22/7 ಇಡೋನು ಹೊರಗಡೆ. ಅರೆ ಪ್ಲೇಸ ಎಷ್ಟೈತೆ ಇದಕ್ಕೆ? ಸರಿ ಇರಲಿ. 22/7 ಇಂಟು ಬ್ರಾಕೆಟ್ 504 ಪ್ಲಸ್ 28 ಮತ್ತು 441 ಗುಣಿಸಿದ್ರೆ ಎಷ್ಟು? 1 2 3 4 8 ಬರ್ತದೆ. 1 2 3 4 8. ಇದಕ್ಕೆ 1000 ಬಾಕ್ಸೋದೆ. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಮ್ಯಾನೇಜ್ ಮಾಡೋಂಥ ನೋಡ್ರಿ. ಇಲ್ಲಿ 22 ಹೊರಗಡೆ ಹಂಗೆ. ಹಾಂ ಹೇಳಿ. ಬರಿತೀನಿ. ಏನು ಹೇಳೋದೈತೆ ನೋಡ್ರಿ. ಏನು ಹೇಳೋದೈತೆ ಹೇಳ್ರಿ? ಹ್ಞೂ 8 1 2 3 4 8 ಬರ್ತೈತಿಲ್ಲ. ಸರಿ ಹೇಳಿದೆ, ಅದ್ರ ಬರಿಬೇಕಾದ್ರೆ ಬಿಟ್ಟೆ. 1 2 3 4 8 /8 ಕರೆಕ್ಟ್ ಐತಿ. ಸಾರಿ 8 ಮುಂದೆ ಬರೀದು ನಾ ಕೆಳಗೆ ಬರ್ದೆ. ಅದು 1000 ಮಾಡ್ಬೇಕಷ್ಟೆ. /1000 ಇದೆ. 1000 ಬರೆಯೋಣ. ಏನಾಗ್ತದೆ ನೋಡಿ? 1000. ಮುಂದಿನ ಸ್ಟೆಪ್ 22/7 ಈಕ್ವಲ್ ಟು 22/7 ಇಂಟು ಬ್ರಾಕೆಟ್ 504 ಪ್ಲಸ್ ಇದನ್ನು ಭಾಗಿಸಿದ್ರೆ 1000 ಭಾಗಿಸಿದ್ರೆ 3 ದಶಮಾಂಶ ಸ್ಥಾನ ಸರಿಬೇಕು. 12.348 ಬರ್ತದೆ. ಇವೆರಡು ಕೂಡಿಸ್ಕೋರಿ. 27 ಗುಂಡ್ಲೆ 516.348. 504 ಐತೆ, 512 ಆಗ್ಬೇಕಲ್ಲ. 516.348 ಬರ್ತದೆ. ಇನ್ನು ಇದಕ್ಕೆ 22 ಗುಣಿಸಿ 7 ಭಾಗಿಸ್ಬೇಕು. ಇಲ್ಲ 22 3.148 ಗುಣಾಕಾರ ಮಾಡಬೇಕು. ನಾನು ನೇರವಾಗಿ ಉತ್ತರ ಬರಿತೀನಿ ನೋಡ್ರಿ. ಅಂಶದಾಗೇನು ಗುಣಿಸಿರ 11359 ಬರ್ತದೆ. 11359 11359.48 ಬರ್ತದೆ. ಇದಕ್ಕೆ 7 ಭಾಗಿಸ್ಬೇಕು. 7 ಭಾಗಿಸಿ ನೀವು ಕನ್ಫರ್ಮ್ ಮಾಡ್ಕೊರಿ. ನಾನು ನೇರವಾಗಿ ಬರೆದಿರ್ತೀನಿ. 1622.78 ಬರ್ತದೆ. 1622.78 ಚದರ ಸೆಂಟಿಮೀಟರ್. ಕ್ಯೂಬಿಕ್ ಸೆಂಟಿಮೀಟರ್ ಬರೀಬೇಕು. ಘನಫಲ ಅಲ್ಲ, ಪರಿಮಾಣ ಕಂಡುಹಿಡಿಯತ್ತೆ. ಇನ್ನಿಷ್ಟಕ್ಕೆ ಮುಗಿಲಿಲ್ಲ. ಲೋಹದ ಪರಿಮಾಣ ಕಂಡುಹಿಡಿದ್ರಿ. ಮೇಲ್ಮೈಗೆ ಅಷ್ಟು ಯಾವುದಕ್ಕೆ? ಗೋಳದ ಮೇಲ್ಮೈಗೆ. ಮೇಲೆ ಏನು ಗೋಳ ಇಲ್ಲ, ಇದಕ್ಕಷ್ಟ ಬಣ್ಣ ಬಳೆ ಹೊರದಾರ ಅವ್ರು ಮೇಲಿಂದಕ್ಕೆ. ಅದರದ್ದು ರೇಟ್ ಕೊಟ್ಟಿದ್ದಾನೆ. ಬಣ್ಣ ಹಚ್ಚಕ್ಕೆ ಪ್ರತಿ ಚದರ ಸೆಂಟಿಮೀಟ್ರಿಗೆ ತಗಲ್ತಕ್ಕಂಥ ವೆಚ್ಚವನ್ನು ಕೇಳಿದ್ದಾರೆ. ನಾವೇನು ಮಾಡೋಣ ಅಂದ್ರೆ ಈಗ ಆ ಗೋಲದಷ್ಟು ವಿಸ್ತೀರ್ಣ ತೆಗಿ ನಾವು, ಅಂದರೆ ಮುಂದಿನ ಲೆಕ್ಕಾಚಾರ ಆಗ್ತದೆ. ಗೋಳದ ವಿಸ್ತೀರ್ಣ ಇಕ್ಕೊಳ್ರಿ. ಗೋಳದ ಭಾಗದ ವಿಸ್ತೀರ್ಣ. ಗೋಳದ ವಿಸ್ತೀರ್ಣ ಇಕ್ಕೊಳ್ರಿ. ನಿಮಗೆ ಸೂತ್ರ ಏನು? 4πr² ಅಲ್ಲ. ಗೋಳದ ವಿಸ್ತೀರ್ಣಕ್ಕೆ ಸೂತ್ರ 4πr². 4 ಹಂಗೆ ಇರಲಿ. 22
7 ಅಂಶ ಬರೇನು ಆರ್ ಸ್ಕ್ವೇರ್. ತ್ರಿಜ್ಯ 2.1 ಐತಿ, 21/10 2 ಸಲ ಬರೀರಿ. 21/10 ಇಂಟು 21/10 7 ಒಂದಲೇ 7 ಮೂರಲೇ ಇದು 88 ಆತ. ಗುಂಡ್ಲೆ 3 ಒಂದಲೇ 3 3 2 6 63 ಆಯ್ತು. ಡಿವೈಡೆಡ್ ಬೈ ಎಷ್ಟು ಆಯ್ತು ನೋಡ್ರಿ, 100 ಆಯ್ತು. 88 ಮತ್ತು 63 ಗುಣಿಸ್ರಿ. 88 ಇಂಟು 63, 88 ಇಂಟು 63 ಹೇಳಬೇಕು, ಬೇಗ ಗುಣಾಕಾರ ಮಾಡಿ. ಗೋಳದ ಭಾಗದ ವಿಸ್ತೀರ್ಣ ಸಿಗ್ತದೆ ನಿಮಗೆ ಇಲ್ಲಿ, ಅಥವಾ ಗೋಳದ ವಿಸ್ತೀರ್ಣ ಎಷ್ಟು ಬಂತು? 88 ಮತ್ತು 63 ಗುಣಿಸ್ರಿ. 5000 ನೋಡ್ತೀನಿ ತಡ್ರಿ, ನೀವು ಹೇಳಿದ್ದು ಕರೆಕ್ಟ್ ಐತಿಲ್ಲ. 5544 ಬರ್ತಿಲ್ಲ, ಸರಿ ಕರೆಕ್ಟ್ ಐತಿ. 5544 ಚದರ ಸೆಂಟಿಮೀಟ್ರ್. ಇದೇನಂದ್ರೆ ವಿಸ್ತೀರ್ಣ ಇದೆ ಗೋಳದ. ಡಿವೈಡೆಡ್ ಬೈ 100 ಅದೈತಿಲ್ಲ, ಡಿವೈಡೆಡ್ ಬೈ 100 ಅಂದ್ರೆ 55.44 ಚದರ ಸೆಂಟಿಮೀಟ್ರ್. ಆ ಗೋಳದ ಭಾಗದ ವಿಸ್ತೀರ್ಣ 55.44 ಚದರ ಸೆಂಟಿಮೀಟ್ರ್. 1 ಚದರ ಸೆಂಟಿಮೀಟ್ರಿಗೆ ಬಣ್ಣದ ಖರ್ಚು ಎಷ್ಟು? ಬಣ್ಣ ಬಳಿಯಲು ವೆಚ್ಚ ಅಥವಾ ಖರ್ಚು ಎಷ್ಟಿದೆ? ವೆಚ್ಚ, ಬಣ್ಣ ಬಳಿಯಲಿಕ್ಕೆ ವೆಚ್ಚ, ಬಣ್ಣ ಬಳಿಲಿಕ್ಕೆ ನಿಮ್ಗೆ ವೆಚ್ಚ ಎಷ್ಟಿದೆ ಅಂತಂದ್ರೆ ಎಷ್ಟು ಪೈಸೆದ ಕೊಟ್ಟಾನು? 10 ಪೈಸೆ. 10 ಪೈಸೆ ರೂಪಾಯಿದಾಗ ಬೇಕಂದ್ರೆ 100 ಭಾಗಿಸ್ಬೇಕಿದ್ನ. 10 ಡಿವೈಡ್ ಬೈ 100 ಅಂದರೆ 0.1 ರೂಪಾಯಿ ಹೌದಿಲ್ಲ? ಇದು 0 ಕ್ಯಾನ್ಸಲ್ ಆಯಿತು. 1/10 ಅಂದರೆ 0.1 ರೂಪಾಯಿ. ಇದು ಎಷ್ಟು ಚದರ ಸೆಂಟಿಮೀಟ್ರ್ ಐತೆ ನೋಡಿ? 55.44 ಚದರ ಸೆಂಟಿಮೀಟ್ರ್. ಇಷ್ಟಕ್ಕೆ ಬಣ್ಣ ಬೆಳೆಯೋಕೆ ಖರ್ಚ 0.1 ಇಂಟು 55.44. 0.1 ಅಂದರೆ 1/10 ಅಂದಂಗೆ, ಅದು 1 ದಶಮಾಂಶ ಸ್ಥಾನ ಸರಿತೈತೆ. ಅಂದ್ರೆ 5 ರೂಪಾಯಿ 544 ಪೈಸೆ ರೂಪಾಯಿದಾಗ ಕಾಮನ್ ಬರೋದು. 5 ರೂಪಾಯಿ 54 ಪೈಸೆ ಖರ್ಚಾಕೈತೆ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡ್ರಿ. ತ್ರಿಜ್ಯವು 6 ಮಾನಗಳಿರುವ ಒಂದು ಘನ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ತ್ರಿಜ್ಯ 6 ಮಾನ ಇರತಕ್ಕಂಥ ಒಂದು ಘನ ಅರ್ಧಗೋಳ, ಅದರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. 2πr² ಚದರ ಮಾನಗಳು ಅನ್ನೋದನ್ನು ನಾವು ತಿಳ್ಕೊಬೇಕಿಲ್ಲಿ. ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ನೋಡ್ರಿ. ತ್ರಿಜ್ಯ r ಮತ್ತು h ಎತ್ತರ ಆಗಿರ್ತಕ್ಕಂಥ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಇರತಕ್ಕಂಥ ಸೂತ್ರ. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಸಿಲಿಂಡರ್ ಏನು? 2πr ಇಂಟು ಬ್ರಾಕೆಟ್ r ಪ್ಲಸ್ h ಚದರ ಮಾನಗಳು. 2πr ಇಂಟು ಬ್ರಾಕೆಟ್ r ಪ್ಲಸ್ h ಚದರ ಮಾನಗಳು. ನೇರವಾಗಿ ಸೂತ್ರ ಇದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಇಲ್ಲೂ ಕೂಡ ಸೂತ್ರನೇ ಇದೆ. r ತ್ರಿಜ್ಯ ಇದೆ, h ಎತ್ತರ ಇದೆ, ವೃತ್ತಪಾದ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr ಇಂಟು ಬ್ರಾಕೆಟ್ r ಪ್ಲಸ್ h. ಅದೇನೋ ಬೈ ಮಿಸ್ಟೇಕ್ ರಿಪೀಟ್ ಆಗಿರಬೇಕು, ಹಂಗೆ ಕಂಟಿನ್ಯೂ ಕೇಳಿರಂಗಿಲ್ಲ. ಇರಲಿ, ಸೂತ್ರ ಸ್ಮರಿಸ್ಕೊಂಡಿದ್ದೀರಿ ಸಾಕು. 18ನೇ ಪ್ರಶ್ನೆ ಏನು ಬಂದಿದೆ ನೋಡಿ. ಅರ್ಧಗೋಳಾಕಾರದ ವೃತ್ತಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿ. ಅರ್ಧಗೋಳಾಕಾರದ ವೃತ್ತಪಾದ ಐತಿ, ಅದರ ಮೇಲೆ ಒಂದು ಶಂಕುವನ್ನು ಜೋಡಿಸಿದ್ದಾರೆ. ಒಂದು ಮರದ ಆಟಿಕೆಯನ್ನು ತಯಾರು ಮಾಡಿದ್ದಾರೆ. ಶಂಕುವಿನ ಪಾದದ ವಿಸ್ತೀರ್ಣ, ಅಲ್ಲೇನು ಶೇಡ್ ಮಾಡೈತೆ ನೋಡ್ರಿ ಏರಿಯಾ, ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ 38.5 ಚದರ ಸೆಂಟಿಮೀಟರ್. ಮತ್ತು ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್. ಟೋಟಲ್ ಹೈಟ್ ಎರಡೂ ಕೂಡಿಸಿ, ಕೆಳಗಿನ ಭಾಗ ಅರ್ಧಗೋಳಾಕೃತಿಯ ಭಾಗ, ಶಂಕುವಿನ ಭಾಗ ಎರಡೂ ಕೂಡಿಸಿ 15.5 ಸೆಂಟಿಮೀಟರ್ ಅದ. ಆದರೆ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ಮತ್ತು ಆ ಆಟಿಕೆಯ ಘನಫಲ ಕಂಡುಹಿಡಬೇಕು. ಇಲ್ಲಿ ಸ್ವಲ್ಪ ಲೆಕ್ಕಾಚಾರಗಳು ಭಾಳ ಅದಾವ, ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಇಲ್ಲಿ ಅರ್ಧಗೋಳಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ
ತ್ರಿಜ್ಯ ಗೊತ್ತಿಲ್ಲ ನಮ್ಗೆ ಎರಡಕ್ಕೂ ಕೂಡ. ಆ ತ್ರಿಜ್ಯ ತಗೋಬೇಕು. ಶಂಕುವಿನ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ ನೋಡಿ, ಅದನ್ನು ಉಪಯೋಗ ಮಾಡಿ ನಾವು ಏನು ಮಾಡಬೇಕು, ತ್ರಿಜ್ಯ ತೆಗೆಯೋಣ. ಶಂಕುವಿನ ಪಾದದ ವಿಸ್ತೀರ್ಣ ಅಂತ ಬರ್ಕೋ. ಶಂಕುವಿನ ಪಾದದ ವಿಸ್ತೀರ್ಣ. ಶಂಕುವಿನ ಪಾದದ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 38.5 ಚದರ ಸೆಂಟಿಮೀಟರ್ ಇದೆ ಶಂಕುವಿನ ಪಾದದ ವಿಸ್ತೀರ್ಣ. ಶಂಕುವಿನ ಪಾದ ಯಾವ ಆಕಾರದಾಗಿರ್ತೈತಿ? ವೃತ್ತಾಕಾರದಾಗಿರ್ತೈತಿ. ಅಂದ್ರೆ ವೃತ್ತದ ವಿಸ್ತೀರ್ಣ ಸೂತ್ರ ಆಚರಣೆ ಪೈ ಆರ್ ಸ್ಕ್ವೇರ್ ಇಕ್ವಲ್ ಟು ಎಷ್ಟು ಬರೀಬೇಕು? 38.5 ಬರೀಬೇಕು. ಎಲ್ಲರೂ ಬರೀಬೇಕಿತ್ತು. ಪೈ ಆರ್ ಸ್ಕ್ವೇರ್ ಈಸ್ ಇಕ್ವಲ್ ಟು 38.5. ಅರ್ಥ ಆಯ್ತೋ ಇಲ್ಲ? ಪೈ ಬೆಲೆ ಎಷ್ಟು? 22.7. ಆರ್ ಸ್ಕ್ವೇರ್ ಹಂಗೆ ಇಡೋಣ ಇಕ್ವಲ್ ಟು ಎಷ್ಟು ಬರೋಣ? 38.5 ಬರೀ. ನಾವೀಗ ಆರ್ ಸ್ಕ್ವೇರ್ ಬಿಡಿಸ್ಕೊಣ. ಆರ್ ಸ್ಕ್ವೇರ್ ಇಕ್ವಲ್ ಟು ನೋಡ್ರಿ ನಾ ಏನು ಬರಿತೀನಿ ಅಂದರೆ 38.5 ಬದಲಿ 385/10 ಬರಿತೀನಿ ಇಂಟು ಯಾಕೆ 100 ಒಂದೇ ದಶಮ ಸ್ಥಾನಕ್ಕೆ 10 ಬರಿಬೇಕು. 100 ಯಾಕೆ ಆಕತಿ? ಯಾರು ಹೇಳಿದ್ರು 100 ಅಂತ? 22/7 ಆ ಕಡೆ ಹೋದ್ರೆ 7/22 ಆಕೈತಿ. 7/22 ಇಲ್ಲಿ ಕಡೆ ಹೋಗ್ತೈತೆ ನೋಡಿ. 11 ಹೋಗ್ತಿರ್ಬೇಕು ನೋಡ್ರಿ. ಅದು 11 3 33 5 ಉಳಿತೈತೆ. ಹಾಂ ಅದ ಮುಂದೆ ಹೋಗತ್ತಲ್ಲ. 11 2 22. 11 3 33 ಉಳಿತೆಷ್ಟು? 5 ಉಳಿತು 55. 11 5 55. ಈಗ 2 ಮತ್ತೆ ಕಡ್ತಾ ಹೊಡೆದು ಬಿಡೋದು. ಆರ್ ಸ್ಕ್ವೇರ್ ಇಲ್ಲ ಈಗ ಪೂರ್ಣ ವರ್ಗ ಬರ್ಬೇಕದ. ಹಿಂಗೆ ಮಾಡ್ರಿ. ಐದರಲ್ಲೇ ಹೊಡಿ. 5 2 10, 5 7 35. ಈಗ ಪೂರ್ಣ ವರ್ಗ ಬಂತು ನೋಡಿ. ಆರ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಎಷ್ಟಾಯ್ತು? ವರ್ಗಮೂಲ ಇಲ್ಲಿ 7 ಗುಂಡ್ಲೆ 7 ಛೇದಾಗ ಏನು ಬಂತು? 2 ಗುಂಡ್ಲೆ 2 ಅಂದರೆ ಉತ್ತರ ಎಷ್ಟಿರುತ್ತೆ? 7 2 ಅಂಶ ಹೋದಿಲ್ಲ ಅಂದ್ರೆ ಸಾರಿ ಆರ್ ಸ್ಕ್ವೇರ್ ಇಕ್ವಲ್ ಟು ಅಲ್ಲಿದೆ ಆರ್ ಇಕ್ವಲ್ ಟು ಈಗ ಕರೆಕ್ಟ್. ಆರ್ ಇಕ್ವಲ್ ಟು ಅಂದ್ರೆ ಆರ್ ಇಕ್ವಲ್ ಟು ಎಷ್ಟಾಯ್ತು? 3.5 ಸೆಂಟಿಮೀಟರ್ ಯೂಸ್ ಮಾಡಿರಿ ಅಥವಾ 7/2 ಯೂಸ್ ಮಾಡಿರಿ. ಸಾಂದರ್ಭಿಕವಾಗಿ ಹೆಂಗೆ ಬೇಕಲ್ಲ ಹಂಗೆ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ. ಇನ್ನು ನಾನು ಶಂಕುವಿನ ಎತ್ತರವನ್ನು ತೆಗಿತಕ್ಕಂಥ ಪ್ರಯತ್ನ ಮಾಡ್ತೇನೆ. ಈ ಶಂಕು ಐತಲ್ಲ, ಶಂಕುವಿನ ಭಾಗ ಈ ಥರದಷ್ಟೇ ಎತ್ತರ ತಗೋಬೇಕಂದ್ರೆ ಇದ್ರಾಗ ಇದನ್ನು ಕೆಳಗಿಂದ ಬಿಡಬೇಕು. ಈ ತ್ರಿಜ್ಯ ಬಿಡಬೇಕು. ಈ 3.5 ಐತಿ. ಟೋಟಲ್ 15.5 ಐತಿ. 15.5 ಒಳಗೆ ಈ 3.5 ಬಿಡ್ರೆ ಇದು ಸಿಗ್ತದೆ. ಹೌದಾ ಇಲ್ಲ? ಶಂಕುವಿನ ಎತ್ತರ, ಶಂಕುವಿನ ಎತ್ತರ H is equal to 15.5 minus 3.5. ಯಾಕೆ 3.5 ಬಿಟ್ಟು ಗೊತ್ತದಲ್ಲ? 15 3 ತೆಗೆದ್ರೆ 12 ಅಲ್ಲ, 5 5 ಹೊತ್ತು 12 ಸೆಂಟಿಮೀಟ್ರ್ ಆಗ್ತೈತೆ ಅನ್ನೋದು ನಮಗೆ ತಿಳಿತೀವಿ. ಇನ್ನು ಪ್ರಶ್ನೆ ಏನು ಕೇಳಿದ ನೋಡಿ, ಏನೇನು ಕೇಳಿದ ನೋಡಿ? ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಘನಫಲವನ್ನು ಕಂಡುಹಿಡಿ ಅಂತ ಹೇಳಿದೆ. ಮೊದಲಿಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ತಗೊಂಡು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇದರೊಳಗೆ 2 ಭಾಗ ಬರ್ತಾವೆ. ಒಂದನೇದು ಅರ್ಧ ಗೋಳದ ಪೂರ್ಣ ವಿಸ್ತೀರ್ಣ ತಗೋತೀರ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೋತೀರ. ನೋಡ್ರಿ ಹಿಂಗೆ ಮ್ಯಾಲೆ ಶಂಕು ಐತದ, ಕೆಳಗೆ ಅರ್ಧ ಗೋಳ ಐತಿ. ನಿಮಗೆ ಈ ಆಟಿಕೆ ವಿಸ್ತೀರ್ಣ ಬೇಕಾಗೈತಿ. ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಷ್ಟೇ ತಗೋಬೇಕಲ್ಲ. ಅದಕ್ಕೆ ಅದು ಹಿಂಗೆ ಬಂದು ಹತ್ತೈತೆ. ಅದು ಕೆಳಗೆ ಬೇಸಂತೂ ಕ್ಲೋಸ್ ಆಗೈತಿ. ಆಟಿಕೆದು ಪೂರ್ಣ ತೆಗಿಬೇಕಾಗೈತಿ. ಆದ್ರೆ ಈ ಶಂಕುವಿನ ಭಾಗಟ್ಟ ತೊಗೊಂಡು ಇದು ಅರ್ಧಗೋಳದ ಭಾಗಟ್ಟ ತೊಗೊಂಡ್ರೆ ಅದ್ರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಶಂಕುದೂ ಕೂಡ ಏನು ಮಾಡಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. 2 ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಅರ್ಧಗೋಳದ ಏನು ತೊಗೋತೀರಿ? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಇಂಗ್ಲೀಷ್ನಾಗ ಕರೀತಾರೆ. ಅದನ್ನು ಶಾರ್ಟ್ಲಿ LSA ಅಂತ ಬರಿತೀನಿ ನಾ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಮತ್ತೇನು ತೊಗೋಬೇಕು? ಮ್ಯಾಲೆ ಐತಲ್ಲ, ಅದ್ರ ಮ್ಯಾಲೆ ಬಂದೈತಿಲ್ಲ ಅದನ್ನು ತೊಗೋಬೇಕು. ಶಂಕುವಿನ ಭಾಗದ ಶಂಕುವಿಂದ ಏನು ತೊಗೋಬೇಕು? ಅದ್ರದ್ದು ಕೂಡ ಏನು ತೊಗೋಬೇಕು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೊಗೋಬೇಕು. ಸರಿ, ಈಗ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಕ್ಕೊಟ್ಟು ಸೂತ್ರ ಏನ? 2πr². ಆಮೇಲೆ ಶಂಕುವಿನ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸೂತ್ರ ಏನ? ಪೈ ಆರ್ ಎಲ್ ಚದರಮಾನಗಳು. ಆರ್ ಎರಡಕ್ಕೂ ಸೇಮ, ಅದಕ್ಕೆ ಸಾಮಾನ್ಯ ತೆಗಿಬೋದು. ಪೈ ಮತ್ತು ಆರ್ ಸಾಮಾನ್ಯ ತೆಗೀರಿ. ಪೈ ಆರ್ ತೆಗೆದ್ರಂದ್ರೆ ಇಲ್ಲಿ 2r ಉಳಿತು, ಇಲ್ಲಿ ಬರೀ ಎಲ್ ಉಳಿತು. ಈಗ ಬೆಲೆ ಹಾಕೋಣ. ಪೈ ಬೆಲೆ 22/7 ಇಂಟು 7/2 ತ್ರಿಜ್ಯ 3.5 ಐತೆ, ಅದನ್ನ 7/2 ಹಾಕೋಣ. ಬ್ರಾಕೆಟ್ ಹಾಕಿ 2r ಬರೀ. ಬ್ರಾಕೆಟ್ ಹಾಕಿ 2r ಬರೀ. 2 ಇಂಟು 7/2 ಬರೀ. ಈಸಿ ಆಗತ್ತೆ ಸುಲಭೀಕರಣಕ್ಕೆ. ಪ್ಲಸ್ ಎಲ್ ಐತಿ. ಓರೆ ಎತ್ತರ ಒಂದು ಲೆಕ್ಕಾಚಾರ ಮಾಡ್ಕೋಬೇಕು. ಓರೆ ಎತ್ತರ ಲೆಕ್ಕಾಚಾರ ಇಲ್ಲಿ ಪಕ್ಕಕ್ಕೆ ಮಾಡೋದು ನೋಡಿ. ಶಂಕುವಿನ ಓರೆ ಎತ್ತರ ಇದನ್ನೀಗ ತ್ರಿಜ್ಯ ಆಯಿತು, ಇದು ಆರ್ ಆಯಿತು, ಇದು ಓರೆ ಎತ್ತರ. L² = R² + H². ಇಲ್ಲಿ ನಮ್ಗೆ ಓರೆ ಎತ್ತರ ತುಂಬ್ಕೊಂಡು ಇಲ್ಲಿ ಪಕ್ಕದಾಗ ಲೆಕ್ಕ ಮಾಡ್ಕೋತೀನಿ ನೋಡಿರಿ. L² = ಎಷ್ಟು? R² + H². ತ್ರಿಜ್ಯ 7/2 ಬಂದೈತಿ, ಅದ್ರ ಬ್ರಾಕೆಟ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಶಂಕುವಿನ ಭಾಗದ ಎತ್ತರ 12 ಬಂದೈತಿ. 12ರ ವರ್ಗ ಮಾಡಿ 49/4 + 144. 144 × 4. 4 4 16 1 ಕೈಲ. 4 4 16 1 15. 4 1 4 1 5 576 ತಪ್ತಿದ್ದಿಲ್ಲ. 4 4 16 1 ಕೈಲ. 4 4 16 1 17 ಬರಿಬೇಕಾಗಿತ್ತು. ತಪ್ಪಿದ್ದೀನಿ, ಇದನ್ನ ಸರಿ ಮಾಡ್ತೀನಿ ನೋಡಿ. ಇಲ್ಲ ನೀವು ಗುಣಿಸಿದ್ರಿ ಅಂದ್ರೆ ಹೇಳಿ. 576 ಸರಿ. ಡಿವೈಡೆಡ್ ಬೈ ಎಷ್ಟು ಬರಲಿ? 4 ಬರಿತೀನಿ. L² ಕೊಟ್ಟು ಐತೆ 576ಕ್ಕೆ 49 ಕೊಡ್ಸ್ರಿ. ಕೂಡ್ಸಿರ್ಲ ಎಷ್ಟು? ಎಷ್ಟು? 625. ಬಾಗಿಲೆ ಎಷ್ಟು ಬಂತು? 4 ಬಂತು. L² L ಇದ್ರ ವರ್ಗಮೂಲ ಹಾಕೋತೀರಿ. L ಇದ್ರ ವರ್ಗಮೂಲ ಹಾಕ್ತೀರಿ. 625 ಯಾವುದ್ರ ಪೂರ್ಣ ವರ್ಗ ಅಲ್ಲದು. 4 ಭಾಗಿಸ್ಕೊಂಡು ನಾ ಹಾಕೊಂಡ್ರೆ ಚಲೋಲ್ಲ. 25 ವರ್ಗ 25 625 ಅಲ್ಲ ನೋಡ್ರಿ ಗುಣಿಸಿ. ನೋಡ್ರಿ ನೀವು ಹೇಳಕತ್ತದಕ್ಕೆ ಸರಿ ಐತಿ. 625 ವರ್ಗಮೂಲ ಎಷ್ಟಂದ್ರಿ? 25. 4 ವರ್ಗಮೂಲ 2 ಅಂದರೆ ಇದೆಷ್ಟಾಯ್ತು? 12 ಆಯ್ತು. ಓರೆ ಎತ್ತರ 12.5 ಸೆಂಟಿಮೀಟ್ರ್. ಇಲ್ಲಿ ಏನು ಮಾಡೋಣ? 12.5 ಸೆಂಟಿಮೀಟ್ರ್ ಹಾಕೋಣ. ನೋಡಿರಿ ಎಲ್ ಬೆಲೆ 12.5. ಈ 7 ಹೊಡೆದಾಕ್ರಿ. 2 1 2 11. ಇಲ್ಲಿ 11 ಉಳಿತು. ಇಲ್ಲಿ 2 2 ಕ್ಯಾನ್ಸಲ್ ಆಯ್ತು. ಈ 7ಕ್ಕೆ 12 ಕೂಡಿಸ್ಬೇಕು. 11 ಗುಂಡ್ಲೆ 12 + 7 19.5. 19.5ಕ್ಕೆ 11 ಗುಣಿಸ್ರಿ. ನಿಮಗೇನಾಕೈತೆ ಅಂದ್ರೆ ವಿಸ್ತೀರ್ಣ ಸಿಗ್ತದೆ. ಈ 214.5 ಚದರ ಸೆಂಟಿಮೀಟರ್. ಗುಣಾಕಾರ ಮಾಡಿ ನೋಡ್ರಿ, ಸರಳ ಐತಿ ಇದು. ಇದು ಆಟಿಕೆಯ ವಿಸ್ತೀರ್ಣ ಸಿಕ್ತು ನಿಮಗೆ. ಇನ್ನೂ ಮುಂದುವರೆದ ಭಾಗದೊಳಗೆ ಏನು ಕೇಳಿದ ಅಂದ್ರೆ ಆಟಿಕೆಯ ಘನಫಲವನ್ನು ಕೇಳಿದ್ದಾರೆ ನೋಡಿ. ಆಟಿಕೆಯ ಘನಫಲ. ಆಟಿಕೆಯ ಘನಫಲ V = ಆಟಿಕೆಯ ಘನಫಲ. ಇಲ್ಲಿ 2 ಭಾಗ ಬರ್ತಾವೆ. ಅರ್ಧಗೋಳದ ಘನಫಲ, ಅರ್ಧಗೋಳದ ಘನಫಲ ತಗೋಬೇಕು. ಅದಕ್ಕೇನು ಕೂಡಿಸ್ಕೋಬೇಕು? ಪ್ಲಸ್ ಶಂಕುವಿನ ಘನಫಲ. ಹೇಳಿ. ಅರ್ಧಗೋಳದ ಘನಫಲಕ್ಕೆ ಏನು ಸೂತ್ರ? 2/3 πr³. ಶಂಕುವಿನ ಘನಫಲ 1/3 πr²h. ಏನೇನು ಸಾಮಾನ್ಯ ಐತಿಲ್ಲ ಅದು ಹೊರಗೆ ತೆಗೆದ್ಬಿಟ್ರಿ. 1/3 ಸಾಮಾನ್ಯ ಐತಿ. 1/3 ಸಾಮಾನ್ಯ ಅದ. ಅಷ್ಟೇ ಅಲ್ದ ಪೈ ಸಾಮಾನ್ಯ ಅದ. R² ಅದ. πr² ತೆಗೀರಿ. 1/3 πr² ತೆಗೆದ್ರೆ ಇಲ್ಲಿ ನೋಡ್ರಿ 1/3 ತೆಗಿತು, πr² ತೆಗಿತು, 2r ಉಳಿತು. ಇಲ್ಲಿ 2r ಉಳಿತು.
1/3 ತೆಗಿತು, ಪೈ ತೆಗಿತು, r² ತೆಗಿತು, h ಉಳಿತು. ಈಗ ಬೆಲೆ ಹಾಕು. 1/3 × 22/7. ತ್ರಿಜ್ಯ ಎರಡಕ್ಕೂ ಸೇಮ 7/2. 7/2 × 7/2 ತ್ರಿಜ್ಯ. 2r ತ್ರಿಜ್ಯ ಎಷ್ಟೈತಿ? 7/2 ಐತಿ. ಪ್ಲಸ್ ಎತ್ತರ h. ಯಾವುದರ ಎತ್ತರ ಅದು? ಎರಡನೇ ಭಾಗದಾಗ ಏನು ಬರ್ದಿರಿ ನೋಡ್ರಿ, ಶಂಕುವಿನ ಎತ್ತರ 12 ಐತಲ್ಲ, 12 ಸೆಂಟಿಮೀಟ್ರ್. 15 ಒಳಗೆ ಕಳೆದ್ರಲ್ಲ ಅದು ಎಷ್ಟು? 3 ಕಳಿತೀರಿ, 12 ಸೆಂಟಿಮೀಟ್ರ್ ಶಂಕುವಿನ ಭಾಗದ ಎತ್ತರ. 7 ಹೊಡೆದಾಕ್ರಿ. ಮತ್ತು 2 1 2 11 11 7 77 3 2 6 ಬ್ರಕೆಟ್ನಾಗ ಈ 2 ಹೊಡೆದಾಕ್ರಿ. 12 7 ಕೂಡಿಸ್ತಾರೆ ನೋಡಿ. 12 7 ಕೂಡಿಸಿದ್ರೆ ಎಷ್ಟಾಯ್ತು? 19 ಆಯ್ತು. 19ಕ್ಕೆ 77 ಗುಣಿಸಿಲ್ಲ. 77 × 19. ಮೂರಲ್ಲ ಏನಾರು ಕಟ್ತಕೋತೆ ನೋಡ್ರಿ. ಇದು 3 ಹೋಗತ್ತಲ್ಲ, ಇನ್ನೂ ಕಡಿಮೆ ಮಾಡ್ರಿ. 3 ಇಲ್ಲ 3 2 6 ಮುಂದೆ ಎಷ್ಟು ಬೀಳ್ತಾ? ಬರಂಗಿಲ್ಲ, ಇರಲಿ ಮಾಡು. 77ಕ್ಕೆ 19 ಗುಣಿಸ್ರಿ. ಕರೆಕ್ಟ್ ಹೇಳ್ಬೇಕಾ? 77 19 ಎಷ್ಟು ಬಂತು? ಎಷ್ಟು ಬಂತು? ಎರಡು ಅಂಕಿ ಉಣ್ಸಕ್ಕೆ ಎಷ್ಟೊತ್ತು ಮಾಡ್ತೀರಿ? 9,1400. ಕರೆಕ್ಟ್ ಹೇಳ್ತೀರಿ ಇಲ್ಲಿ ನೋಡ್ರಿ. 6 ಭಾಗಿಸ್ರಿ ಅದಕ್ಕೆ. 1463. 1463 ನೋಡ್ರಿ, ನಾ ಬರೆದು ಕರೆಕ್ಟ್ ಐತೇನೆ. 6 ಭಾಗಿಸ್ರಿ. ಭಾಗಾಕಾರ ಮಾಡ್ರಲ್ಲ, ಮಾಡಿ ಹೇಳ್ರಿ. ನೀವು ಮಾಡಿ ಹೇಳಿದಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ನೋಡ್ರಿ. ಭಾಗಾಕಾರ ಮಾಡಿದ್ರಿ. 200 ಹೇಳ್ರಿ ಎಷ್ಟು ಬಂತು? 243.83. ಇದು ವಿಸ್ತೀರ್ಣಲ್ಲ, ಆಟಿಕೆಯ ಒಟ್ಟು ವಿಸ್ತೀರ್ಣ. ಆ ಘನಾಕೃತಿ ಏನು ಟೋಟಲ್ ಇತ್ತಲ್ಲ ಅದ್ರದ್ದು ವಿಸ್ತೀರ್ಣ 243.83 ಚದರ ಸೆಂಟಿಮೀಟರ್. ಮುಂದಿನ ಪ್ರಶ್ನೆ ನೋಡ್ರಿ. ಪಾದದ ತ್ರಿಜ್ಯ ಆರದ ಎತ್ತರ ಹೆಚ್ಚಾಗೈತಿ. ಘನ ಸಿಲಿಂಡರ್ ಅದ, ಅದರ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಸಿಲಿಂಡರ್ನ ಘನಫಲಕ್ಕೆ ಸೂತ್ರ ಏನು? πr²h. ಇದೆಲ್ಲೈತೆ ನೋಡ್ರಿ ನಿಮ್ಗೆ, ಬೀನಾಗೈತಿ. ಸಿಲಿಂಡರ್ನ ಘನಫಲಕ್ಕೆ ಸೂತ್ರ πr²h. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ. ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಗೋಳದ ಮೇಲ್ಮೈ ವಿಸ್ತೀರ್ಣ 4πr² ಚದರ್ಮಾನಗಳು ಅಂತ ಬರೀ. 4πr² ಚದರ್ಮಾನ ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಇರ್ತಕ್ಕಂಥ ಸೂತ್ರ. ಅರ್ಥ ಆಯ್ತು ಇಷ್ಟು?